ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನಿವತ್ತು ನಿಮಗೆ ಯಾವುದೇ ರೆಸಿಪಿ ತೋರಿಸ್ತಾ ಇಲ್ಲ. ನಾನು ತುಂಬ ದಿನಗಳಿಂದ ನೋಡಿರ್ತಕ್ಕಂಥ ಆಗಾಗ ನೋಡ್ತಕ್ಕಂಥ ಒಂದು ರೆಸಿಪಿನ ಟ್ರೈ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ ಹೇಗೆ ಬಂತು ಅಂತೇಳಿ. ಇದು ನೀವು ಗೊತ್ತೇ ಇರುತ್ತೆ, ಉತ್ತರ ಕರ್ನಾಟಕದ ಕಡೆ ತುಂಬ ಅಂದರೆ ತುಂಬ ಫೇಮಸ್ ಇದು. ನಾನು ಯಾವತ್ತೂ ಇಡೀ ನನ್ನ ಜೀವಮಾನದಾಗ ಯಾವತ್ತೂ ತಿಂದಿಲ್ಲ. ಇದನ್ನ ಸುಳ್ಳಾಗಿ ಹೇಳಬೇಕು, ಜೋಳದ ರೊಟ್ಟಿ ತಿಂದಿದ್ದೀನಿ, ಆದರೆ ಇದನ್ನು ನಾನು ತಿಂದಿರಲಿಲ್ಲ. ಅದಕ್ಕೆ ಒಂದು ಸಲ ಟ್ರೈ ಮಾಡೋಣ ಅಂತೇಳಿ ಇವತ್ತು ಮಾಡ್ತಾಯಿದ್ದೀನಿ. ಒಂದು ವಿಡಿಯೋ ನೋಡ್ಕೊಂಬಿಟ್ಟು ಮಾಡ್ತಾಯಿದ್ದೀನಿ. ಅದರಲ್ಲಿ ಅವರು ಹೇಗೆ ಹೇಳಿದ್ರು ಹಾಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪ ರೊಟ್ಟಿನ ದಪ್ಪನಾಗಿ ಉಜ್ಕೋಬೇಕು ಅಂತ ಹೇಳಿದರು. ನಾನು ಅದೇ ಥರ ಮಾಡ್ಕೊಂಡ್ಬಿಟ್ಟು ಅದನ್ನು ರೊಟ್ಟಿನ ಉಜ್ಕೊಂಡ್ಬಿಟ್ಟು ಅದನ್ನು ಬೇಯಿಸ್ಕೊತಾ ಇದ್ದೀನಿ. ನಾನು ತುಂಬ ಕಡೆ ನೋಡಿದ್ದೆ, ಅದನ್ನು ತುಂಬ ರೀಲ್ಸ್ಗಳಲ್ಲೆಲ್ಲ ಬರ್ತಾಯಿತ್ತು. ಕಮೆಂಟ್ ಸೆಕ್ಷನಲ್ಲಿ ಹೋಗಿ ನೋಡಿದರೆ ಏನೋ ಒಂಥರ ತುಂಬ ಭಾವನಾತ್ಮಕವಾಗಿ ಕಮೆಂಟ್ಗಳನ್ನು ಹಾಕಿರ್ತಾಯಿದ್ರು. ಅದಕ್ಕೆ ತೆಗೀಲಿ ನೋಡೋಣ ಅಂತೇಳಿ ನಾನು ಕೂಡ ಇವತ್ತು ಟ್ರೈ ಮಾಡ್ತಾಯಿದ್ದೀನಿ. ಹೇಗೆ ಬಂತು ನಿಮಗೆ ಹೇಳೋಣ ಅಂತೇಳಿ. ಆ ರೊಟ್ಟಿ ಎಲ್ಲ ಸುಟ್ಕೊಂಡೆ. ಇವಾಗ ಎರಡು ಕಡೆ ನೀಟಾಗೆಲ್ಲ ಎರಡನ್ನೂ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಒಂದು ತಟ್ಟೆಗೆ ಹಾಕ್ಕೊಂಡ್ಬಿಟ್ಟು ಅದನ್ನು ನಾನು ಏನು ಪೌಡರ್ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ನೀಟಾಗಿ ಹಚ್ಚಿ ಕರೆದಿರೋ ಎಣ್ಣೆನ ಹಾಕ್ಕೊಂಡ್ಬಿಟ್ಟು, ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕಾದ್ರೂ ಹಾಕೋಬೋದು ಅಂತ ಹೇಳಿದರು. ಅಥವಾ ಒಳಕಲ್ಲ ಅಥವಾ ಕುಟ್ಟಣಿಲಿ ಕುಟ್ಟಬೇಕು ಅಂತ ಹೇಳಿದರು. ಅದು ನಮ್ಮಲ್ಲಿ ಇಲ್ಲದೇ ಇರೋದ್ರಿಂದ ನಾನು ಹಂಗೆ ಕೈಯಲ್ಲೇ ಪುಡಿ ಮಾಡಿಬಿಟ್ಟು ಈ ಥರ ಮಾಡಿ ಉಂಡೆ ಮಾಡ್ತಾಯಿದ್ದೀನಿ. ರುಚಿ ಅಂತೂ ಪಾಪ ನಿಜ ಅದನ್ನ ಹೇಳೋಕ್ಕೆ ಆಗಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ರೊಟ್ಟಿ ಮಾಡೋದು ಕಲ್ತಿದ್ದು ಸಾರ್ಥಕ ಆಯಿತು ಅಂತ ನನಗೆ ಅನ್ನಿಸ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ರೊಟ್ಟಿ ಮಾಡೋದು ಹೇಗೆ ಅಂತೇಳಿ ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ಶುಭವಾಗಿ.